ಎಲ್ರಿಗೂ ನಮಸ್ಕಾರ. ಇವತ್ತು ಭೀಮನ ಅಮಾವಾಸ್ಯೆ. ಇವತ್ತು ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಪೂಜೆ ಹೇಗೆ ನಡೀತು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಆಷಾಢ ಮಾಸದ ಕೊನೆಯ ದಿನದ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆಯನ್ನು ಬೇರೆ ಬೇರೆ ಹೆಸರಲ್ಲಿ ಪೂಜಿಸ್ತಾರೆ. ಜ್ಯೋತಿರ್ಭೀಮೇಶ್ವರ ವ್ರತ, ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ, ಅಳಿಯನ ಅಮಾವಾಸ್ಯೆ ಮುಂತಾದ ಹೆಸರುಗಳಿಂದ ಈ ಅಮಾವಾಸ್ಯೆಯನ್ನು ಆಚರಿಸುತ್ತಾರೆ. ಭೀಮನ ಅಮಾವಾಸ್ಯೆಯನ್ನು ಶಿವ ಪಾರ್ವತಿಯರ ಅನುಗ್ರಹಕ್ಕಾಗಿ ಆಚರಿಸುವಂಥ ಒಂದು ದಿನ ಇದು. ಈ ದಿನ ಶಿವ ಪಾರ್ವತಿ ವಿವಾಹವಾದ ದಿನ. ಹಾಗಾಗಿ ಇವತ್ತು ತುಂಬಾ ಮಹತ್ವದ ದಿನ ಅಂತಲೇ ಹೇಳ್ಬೋದು. ಈ ವರ್ಷ ಭಾನುವಾರ ಆಗಸ್ಟ್ 4ನೇ ತಾರೀಕು ಬಂದಿದೆ. ಈ ವ್ರತವನ್ನು ನಾವು ಹೆಚ್ಚಾಗಿ ಗಂಡನ ಆರೋಗ್ಯ ಆಯಸ್ಸಿಗೋಸ್ಕರ ಮಾಡುವಂಥ ಒಂದು ಪೂಜೆ ಇದು. ಹಾಗೆ ಮದುವೆಯಾಗದ ಹೆಣ್ಣು ಮಕ್ಕಳು ಕೂಡ ಈ ವ್ರತವನ್ನು ಮಾಡಬಹುದು. ಆಗಲೇ ನಾನು ಹೇಳಿದ ಹಾಗೆ ಇವತ್ತು ಶಿವ ಪಾರ್ವತಿಯರ ಪೂಜೆಯನ್ನು ನಾವು ಮನೆಯಲ್ಲಿ ಯಾವ ರೀತಿ ಮಾಡುವುದು ಅಂತ ನಾನು ತಿಳಿಸ್ತೀನಿ. ಒಂದು ತಾಮ್ರದ ಪ್ಲೇಟಿನಲ್ಲಿ ಅಕ್ಕಿ ಹಾಕಿ ಜೋಡಿ ದೀಪವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಒಂದು ಶಿವ ಮತ್ತು ಇನ್ನೊಂದು ಪಾರ್ವತಿ, ಈ ರೀತಿಯಾಗಿ 2 ದೀಪವನ್ನು ಇಟ್ಟು ನಾವು ಜೋಡಿಯಾಗಿ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಶಿವ ಪಾರ್ವತಿಯರ ಫೋಟೋ ಇದ್ದರೂ ಕೂಡ ನಾವು ಇಡಬಹುದು. ಹಾಗೆ ನಾವು ನೈವೇದ್ಯಕ್ಕೆ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಕೂಡ ನಾವು ಅರ್ಪಿಸಬಹುದು. ಹಾಗೆ ನಾನು ಜೋಡಿ ದೀಪ ಇಟ್ಟು ಶಿವ ಪಾರ್ವತಿಯರ ಪ್ರತಿಷ್ಠಾಪನೆ ಮಾಡಿ ನಾನು ಇಲ್ಲಿ ಪೂಜೆ ಮತ್ತು ಮಂಗಳಾರತಿ ಕೂಡ ನಾನು ಮಾಡಿದ್ದೀನಿ. ಅದೇ ರೀತಿಯಾಗಿ ನಾನು ಧೂಪವನ್ನು ಹಾಕಿ ಪೂಜೆಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ನಾವು ದೀಪವನ್ನು ಮುಟ್ಟಿ ಅಕ್ಷತೆಯನ್ನು ಹಾಕಿ ನಮಸ್ಕರಿಸಬೇಕು. ಇವತ್ತು ನಾನು ನಮ್ಮ ಮನೆಯಲ್ಲಿ ಆಗಿರುವಂಥ ಹೂವನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ಇವತ್ತು ನಾವು ಗಂಡನ ಪಾದ ಪೂಜೆಯನ್ನು ಮಾಡ್ತೀವಿ. ನಾವು ಯಾವ ರೀತಿ ಪೂಜೆ ಮಾಡಬೇಕಂದ್ರೆ, ಗಂಡನ ಹಣೆಗೆ ಕುಂಕುಮವನ್ನಿಟ್ಟು ಅವರ ಹತ್ರ ನಾವು ಕುಂಕುಮವನ್ನು ಇಟ್ಟಿಸ್ಕೊಳ್ಬೇಕು. ಆಮೇಲೆ ನಾವು ಕಂಕಣವನ್ನು ಒಬ್ರಿಗೊಬ್ಬರು ಕಟ್ಟಿಕೊಂಡು ಒಂದು ಪ್ಲೇಟಲ್ಲಿ ಗಂಡನ ಪಾದವನ್ನು ತೊಳೆದು ಅದನ್ನು ಚೆಲ್ಲಬೇಕು. ಆಮೇಲೆ ಪಾದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಹೂವು ಇಟ್ಟು ಊದಿನ ಕಡ್ಡಿಯಿಂದ ಬೆಳಗಬೇಕು. ಆಮೇಲೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಒಂದು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು. ನಾನು ರಾಯರ ಭಕ್ತಿ. ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ಇವತ್ತು ನನಗೆ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಯಿತು. ನನಗೆ ಎಡಭಾಗ ಬಲಭಾಗ ಆ ಥರ ಏನು ನೋಡಲ್ಲ. ನಾನು ಗುರುವಾರ ಪೂಜೆ ಮಾಡಬೇಕಾದ್ರಲ್ಲ ನನಗೆ ರಾಯರು ಯಾವುದೇ ದಿಕ್ಕಲ್ಲಿ ಪ್ರಸಾದ ಕೊಟ್ಟಿದ್ರು ತುಂಬಾ ಖುಷಿಯಾಗತ್ತೆ. ಇವತ್ತು ಕೂಡ ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ನನಗೆ ರಾಯರು ಹೂ ಪ್ರಸಾದ ಕೊಟ್ಟರು. ನೋಡಿ ಯಾವ ರೀತಿ ಪ್ರಸಾದ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬೀಳುತ್ತೆ ಕೆಳಗಡೆ. ತುಂಬಾ ಖುಷಿಯಾಯಿತು. ಯಾವತ್ತೂ ನಾವು ಆಡಂಬರವಾಗಿ ಪೂಜೆ ಮಾಡಬೇಕಂತ ಏನಿಲ್ಲ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಪೂಜೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ಇವತ್ತು ನಾನು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದ್ದೆ. ತುಂಬಾ ಖುಷಿಯಾಯಿತು. ತುಂಬಾ ನೆಮ್ಮದಿ ಇದೆ. ಈ ರೀತಿ ನಾನು ಒಂದು ಸಿಂಪಲ್ಲಾಗಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.